ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯಾವ ಸ್ವೀಟ್ ಮಾಡತ್ತನಂತ ನೋಡತ್ತೀರೇನ? ಈ ಕುಂಬಳಕಾಯಿ ರೀ. ಕುಂಬಳಕಾಯಿಂದ ಇವಕ್ಕೆ ಏನಂತಾರ ಅಂದ್ರೆ ಪಂಪ್ಕಿನ್ ಅಂತ ಕರೀತಾರ. ಇದ್ರಿಂದ ನಾ ಇವತ್ತು ಏನೋ ಒಂದು ಮಾಡ್ಬೇಕಂತ ರೆಡಿ ಆಗೀನಿ. ಅದನ್ನ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ, ಒಂದು ಪಾತ್ರೆ ಒಳಗೆ ಈಗ ನಾ 2 ಗ್ಲಾಸ್ ನೀರು ಹಾಕಿ ಗ್ಯಾಸ್ ಮೇಲೆ ಇಡಾತೇನಿ. ಇಟ್ಬಿಟ್ನಿ. ಅದಕ್ಕೆ ಇನ್ನೇನು ಮಾಡ್ಲಿ ಅನ್ಕೋಂತನ ಕಸ್ಕಸಿ ಏಲಕ್ಕಿ ಲವಂಗ ಅಂತೂ ಇಟ್ಕೊಂಡ ತಕ್ಷಣ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕಂತ ಅನ್ನಿಸ್ತಿ. ಬೆಲ್ಲ ಹಾಕೊಂದಿನಿ. ಬೆಲ್ಲ ಹಾಕೊಂಡಿಂದ ಅದೆಲ್ಲ ಬೆಲ್ಲ ಕರಗ್ಲಿ ಅಂತ ಹೇಳಿ ವೇಟ್ ಮಾಡಾತೀನಿ. ಬೆಲ್ಲ ಕರಗಿ ತಕ್ಷಣ ಅಂದ್ರೆ ತುರಿದಿದ್ದು ಕುಂಬಳಕಾಯಿ ಎಲ್ಲನೂ ನಾನು ಏನು ಮಾಡಾತೀನಿ, ಕರಗಿದ ಬೆಲ್ಲದ ರಸದೊಳಗೆ ಹಾಕಿ ಅದನ್ನೇನು ಮಾಡೋದ, ಸ್ವಲ್ಪ ಕುದಿಯುವವರೆಗೂ ಗಟ್ಟಿಯಾಗುವವರೆಗೂ ನಾನು ವೇಟ್ ಮಾಡಬೇಕು. ನಂತರ ಏನು ಮಾಡಬೇಕು, ಅದ್ರ ಕುದಿಯೋಕ್ಕಿಂತ ಮುಂಚೆನೇ ಏನು ಮಾಡಿಬಿಡ್ರಿ, ಅದ್ರೊಳಗೆ ಕುದಿಲಾಕ ಕಂಪಾಗುವಂಥ ಸಾಮಾನ ಏನು ರೆಡಿ ಮಾಡಿಟ್ಕೊಂಡು ಏಲಕ್ಕಿ ಲವಂಗ ಗಸಗಸಿ ಎಲ್ಲವನ್ನ ನೀಟಾಗಿ ಏನು ಮಾಡಬೇಕು, ಈ ರೀತಿ ಸ್ವಲ್ಪ ಗಟ್ಟಿ ಆಗುವವರೆಗೂ ಒಂದು ಸ್ವಲ್ಪ ಏನು ಮಾಡಿರಿ, ಅದನ್ನು ಕುದಿಸ್ರಿ. ಕುದಿಸಿದ ತಕ್ಷಣ ಏನು ಮಾಡಿರಿ, ನೋಡ್ರಿ ಈ ರೀತಿ ಆಕಾರ ಕಾಣತೈತಲ್ಲ ಗಟ್ಟಿ. ಇದಕ್ಕೆ ಏನು ಮಾಡ್ಬೇಕಂತಂದ್ರೆ, ಇದನ್ನ ನೋಡಿದ ತಕ್ಷಣ ಏನು ಹಲ್ವಾ ಏನು ಮಾಡೋದು ಬೇಡ ಅಂತ ಅನ್ಕೊಂಡ ಗಾರ್ಗಿನ ಮಾಡಿರತ್ತಂತ ಹೇಳಿ ನಾನು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಗಟ್ಟಿ ಆಗುವವರೆಗೂ ಇಲ್ಲಿ ನಾನು 4 ಗ್ಲಾಸ್ ಏನು ಮಾಡೀನಿ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಏನು ಮಾಡತ್ತೀನಿ ಹಾಕಿ ಹುಟ್ಟಿನ ಸಹಾಯದಿಂದ ಏನು ಮಾಡತ್ತೀನಿ ತಿರುವಳತ್ತೀನಿ. ನೋಡ್ರಿ ಈ ಥರ ನಾವೇನು ಮಾಡಬೇಕು, ತಿರ್ಕೋಬೇಕು. ಸ್ವಲ್ಪ ಅದು ಬೇಯಬೇಕು, ಗಟ್ಟಿ ಆಗಬೇಕು. ಅದನ್ನು ಗಟ್ಟಿ ಆದ ತಕ್ಷಣ ಒಂದು ಪಾತ್ರೆಗೆ ನೋಡ್ರಿ ತೆಗ್ದೇನಿ. ಅದು ಈ ಥರ ಕಾಣಿಸ್ತಾ ಇದೆ. ತೆಗೆದ ನಂತರ ಅದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಪಾತ್ರೆಗೆ ಈ ಥರ ತಗೊಳ್ರಿ. ನೋಡ್ರಿ ಈ ಥರ ಗಟ್ಟಿ ಆಗಬೇಕು. ಹೌದಾ, ಕೈಗೆ ಅದು ಅಂಟ್ಕೊಳ್ಬಾರ್ದು. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹೌದಾ, ಈ ರೀತಿ ಏನು ಮಾಡ್ರಿ ಇಟ್ಕೊಂಡು ಇವ್ನು ಯಾವ ರೀತಿ ಗಾರ್ಗಿ ಮಾಡೋದು, ನಿಮ್ಗೆ ಯಾವ ಆಕಾರ ಬೇಕೋ ಆಕಾರ ತಟ್ಕೋರಿ. ಆದ್ರೆ ಇದೇ ಈ ರೀತಿಯಿಂದ ಎಣ್ಣೆ ಹಚ್ಚಿ ಏನು ಮಾಡ್ರಿ, ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡ ಅದಕ್ಕೆ ನೀಟಾಗ ಉಂಡೆ ಮಾಡಿ ಹಿಂಗೆ ನಡ್ಕೊಂಡ ಪ್ರೆಶ್ ಮಾಡಿಬಿಟ್ರಂದ್ರೆ ಅದು ಈ ರೀತಿ ಆಕ್ಕೈತಿ, ರೌಂಡ್. ಹೌದಾ, ಅದನ್ನ ಏನು ಮಾಡ್ರಿ, ಈ ರೀತಿ ಎಲ್ಲವನ್ನ ಮಾಡಿ ನೀವು ನೀಟಾಗಿ ಇಟ್ಕೊಂಡ್ಬಿಡ್ರಿ. ಇಟ್ಕೊಂಡ ತಕ್ಷಣ ಏನು ಮಾಡ್ರಿ, ನೋಡ್ರಿ ರೌಂಡ್ ಆತ್ರಿ. ಇದೇ ರೀತಿನೂ ಮಾಡ್ಬೋದು, ಇಲ್ಲ ನಿಮ್ಗೆ ಬೇಡ ಅಂದ್ರೆ ನಾರ್ಮಲ್ ಆಗಿನೂ ನೀವು ಒಡೆ ಆಕಾರವಾಗಿನೂ ತಟ್ಕೊಂಡು ಮಾಡ್ಕೋಬೋದು. ಅದಕ್ಕೆ ಮ್ಯಾಲೆ ಏನು ಮಾಡ್ರಿ, ಕಸ್ಕಸಿದು ಹಚ್ಚಿರ ಅದು ಒಂದು ರೀತಿ ಕುಂಬಳಕಾಯಿ ಕಜ್ಜಾಯಿ ಥರ ಟೈಪ್ ಆಗ್ತದೆ. ಈ ರೀತಿ ಎಲ್ಲನೂ ಮಾಡಿಟ್ಕೊಂಡು ಒಂದು ಸೈಡ್ ಏನು ಮಾಡ್ರಿ, ಗ್ಯಾಸ್ ಮೇಲೆ ಎಣ್ಣೆ ಕಾಯ್ಲಕ್ಕೆ ಇಟ್ಬಿಡ್ರಿ. ಎಣ್ಣೆ ಕಾಯ್ಲಕ್ಕೆ ಇಟ್ಟಾಗ ಅದು ನೋಡ್ರಿ ಈ ರೀತಿ ಎಣ್ಣೆ ಕಾದಿದೆ. ಈಗ ನಾನೇನು ಮಾಡತ್ತೀನಿ, ಮಾಡಿದಂತಹ ಅವನ್ನ ಕುಂಬಳಕಾಯಿ ಗಾರ್ಗಿಯನ್ನು ನಾನು 1 by 1 ತೆವಿಯಲ್ಲಿ ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಬೇಯಲಿಕ್ಕೆ ಇದಾಗ್ತದೆ, ಲೇಟ್ ಆಗ್ತದೆ. ಯಾಕಂದ್ರೆ ಕುಂಬಳಕಾಯಿಯಲ್ಲಿ ಇರೋದ್ರಿಂದ ಬಹಳ ಮಿದುವಾಗಿ ಇರುತ್ತೆ ಹಿಟ್ಟು. ಈ ರೀತಿ ಅದೇನು ಮಾಡಬೇಕು, ಸ್ವಲ್ಪ ನೀವು ಕಪ್ಪಾಗಿ ಎಷ್ಟು ಕರಿತೀರೋ ಅಷ್ಟು ಟೇಸ್ಟಾಗಿ ಇವು ಕಾಣಿಸ್ತಾವ. ಅವನ್ನ ಏನು ಮಾಡ್ರಿ, ಈ ರೀತಿ ನೋಡ್ರಿ ಹೊಳಿಸಿ ಮತ್ತೊಮ್ಮೆ ಹಾಕಿ ಈ ರೀತಿ ರೆಡಿ ಆಗಿಬಿಟ್ಟು ಅವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ರಿ. ಎಷ್ಟು ಚೆನ್ನಾಗಿ ನೀಟಾಗಿ ಟೇಸ್ಟಿಯಾಗಿ ಕಾಣಿಸ್ತಿದ್ದಾವೆ ಕುಂಬಳಕಾಯಿ ಗಾರ್ಗಿ. ನೀವು ಮನೆಯಲ್ಲೇ ಇದೇ ರೀತಿ ಟ್ರೈ ಮಾಡಿ ನೋಡ್ರಿ. ನಮ್ಮ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.